ಟ್ವೆಲ್ತ್ ನಂತರ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾತ್ರ ಫ್ಯೂಚರ್ ಅಂತ ಬಹಳ ಜನ ಯೋಚನೆ ಮಾಡ್ತೀರಿ. ಆದರೆ ಇಂಡಿಯಾದಲ್ಲಿ ಪೈಲಟ್ ಕೆರಿಯರು ಈಗ ಅದು ಯೂಜ್ ಡಿಮ್ಯಾಂಡ್ ಇದೆ. ಒಬ್ಬ ಕಮರ್ಷಿಯಲ್ ಪೈಲಟ್ ತಿಂಗಳಿಗೆ ಲಕ್ಷ ಸ್ಯಾಲ್ರಿ ಅರ್ನ್ ಮಾಡ್ತಿದ್ದಾನೆ. ಆದರೆ ಪೈಲಟ್ ಆಗೋದು ಈಸಿ ಅಲ್ಲ. ಟ್ರೈನಿಂಗ್ ಕಾಸ್ಟ್ಲಿ ಇರುತ್ತೆ, ಮೆಡಿಕಲ್ ತುಂಬ ಸ್ಟ್ರಿಕ್ಟ್ ಇರುತ್ತೆ, DGCA ಅವ್ರ ಎಕ್ಸಾಮ್ಸು ಇನ್ನೂ ಟಫ್ ಇರುತ್ತೆ. ಈ ವಿಡಿಯೋದಲ್ಲಿ ನೀವೇನಾದರೂ 12th ಆಗಿದ್ರೆ ಪೈಲಟ್ ಆಗೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ರಿಯಾಲಿಟಿ ಜೊತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ನೀವೇನಾದರೂ ಪೈಲಟ್ ಆಗಬೇಕಂದ್ರೆ ಏನು ಬೇಸಿಕ್ ಎಲಿಜಿಬಿಲಿಟಿ ಇರಬೇಕು? ಫಸ್ಟ್ ಎಲಿಜಿಬಿಲಿಟಿ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ನೀವೇನಾದರೂ ಪೈಲಟ್ ಆಗಬೇಕು ಅಂದರೆ 12th ಕಂಪಲ್ಸರಿ ಆಗಿರಲೇಬೇಕು. ಫಿಸಿಕ್ಸು ಮ್ಯಾಥ್ಸು ಮ್ಯಾಂಡೇಟ್ರಿ ಆಗಿ ಓದಿರಬೇಕು. ಮಿನಿಮಮ್ಮು 50ರಿಂದ 60% ಮಾರ್ಕ್ಸ್ನ ನೀವು ತೊಗೊಂಡಿರಬೇಕು. ಇನ್ ಕೇಸ್ ನೀವು PCMB ಓದಿಲ್ಲ, ಸೊ ಅದಕ್ಕೆ ತುಂಬ ಜನ ಕೇಳ್ತಾರೆ, ಸರ್ ನಾನು ಕಾಮರ್ಸು ಆರ್ಟ್ಸ್ ಓದಿದ್ದೀನಿ, ನನಗೆ ಪೈಲಟ್ ಆಗಬೇಕು ಅಂತ ಆಸೆ ಇದೆ. ಸೊ ನಿಮಗೂ ಆಪ್ಷನ್ ಇದೆ. ಏನಂದರೆ ಬಟ್ ಫಿಸಿಕ್ಸ್ನ ಮ್ಯಾಥ್ಸ್ನ ಸಪ್ರೇಟಾಗಿ NIOS ಅಂತ ಮೂಲಕ ನೀವು ಕಂಪ್ಲೀಟ್ ಮಾಡ್ಕೊಬೇಕು. ಅದು DGCA ಇಂದ ಅಪ್ರೂವ್ ಆಗಿರಬೇಕು. ಆಗ ಮಾತ್ರ ನೀವು ಎಲಿಜಿಬಿಲಿಟಿ ಆಗ್ತೀರಿ. ನೆಕ್ಸ್ಟ್ ಬಂದು ಏಜ್ ಲಿಮಿಟು. ಇಲ್ಲಿ ನಿಮಗೆ 3 ಥರ ಡಿಫ್ರೆಂಟ್ ಪೈಲಟ್ ಟ್ರೈನಿಂಗ್ ಕೋರ್ಸಸ್ ಇರುತ್ತೆ. ಅದರಲ್ಲಿ SPL ಸ್ಟೂಡೆಂಟ್ ಪೈಲಟ್ ಲರ್ನಿಂಗ್ ಅಂತ, ಸೊ ಅದಕ್ಕೆ 16 ವರ್ಷ ಏಜ್ ಮಿನಿಮಮ್ ಏಜ್ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ PPL ಅಂದರೆ ಪ್ರೈವೇಟ್ ಪೈಲಟ್ ಲರ್ನಿಂಗ್ ಅಂತ, 17 ವರ್ಷ ಮಿನಿಮಮ್ ಆಗಿರಬೇಕು. ಕಮರ್ಷಿಯಲ್ ಪೈಲಟ್ ಲರ್ನಿಂಗ್ ಅಂತ, ಸೊ ಅದಕ್ಕೆ 18 ವರ್ಷ ಆಗಿರಬೇಕು. ಸೊ ಇದು ಮಿನಿಮಮ್ ಏಜು. ಇಲ್ಲಿ ತನಕ ಎಲ್ಲೂ ಮ್ಯಾಕ್ಸಿಮಮ್ ಏಜನ್ನ ಅವರೆಲ್ಲೂ ಲಿಮಿಟ್ ಮಾಡಿಲ್ಲ. ಸೊ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೇರಿಕೊಂಡ್ರೆ ಒಳ್ಳೆಯದು. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ಏನಂದರೆ ಮೆಡಿಕಲ್ಸು. ಸೊ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನೀವೇನು ಅನ್ಕೊತೀವಿ, ಫೀಸ್ ಕಟ್ಬಿಟ್ರೆ ನಾನು ಪೈಲಟ್ ಆಗ್ಬೋದು ಅಂತ, ಬಟ್ ಅದೆಲ್ಲ ಇಂಪಾರ್ಟೆಂಟು. ಇಲ್ಲಿ ನೀವು ಫಸ್ಟು ಏನು ಮಾಡಬೇಕಂದ್ರೆ DGCAಯಲ್ಲಿ ಮೆಡಿಕಲ್ ತೊಗೊಬೇಕು. ಇಲ್ಲಿ 2 ಥರ ಮೆಡಿಕಲ್ ಟೆಸ್ಟ್ ಇರುತ್ತೆ, ಕ್ಲಾಸ್ 2 ಮೆಡಿಕಲ್ಲು, ಕ್ಲಾಸ್ 1 ಮೆಡಿಕಲ್ ಅಂತ. ಇಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ ನಿಮ್ಮದು ಐ ಸೈಟು ಚೆಕ್ ಮಾಡ್ತಾರೆ, ಕಿವಿ ನೀಟಾಗಿ ಕೇಳುತ್ತಾ ಇಯರಿಂಗ್ ಟೆಸ್ಟ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಮತ್ತು ಆರ್ಟು ಮತ್ತು ಮೆಂಟಲ್ ಫಿಟ್ನೆಸ್ಸು. ಸೊ ನೀವು ಸೈಕಲಾಜಿಕಲಾಗಿ ಫಿಟ್ ಆಗಿದ್ದೀರಾ ಅಂತೇಳಿ ಟೆಸ್ಟ್ ಮಾಡ್ತಾರೆ. ಸೊ ಎಷ್ಟೋ ಜನಕ್ಕೆ ನಾನು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ತೊಗೊಳೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆ ಥರ ಇಲ್ಲ, ಅವ್ರದ್ದೇ ಅದು ಕೆಲವು ಸೈಟ್ದು ಸೆಟ್ ಮಾಡಿರ್ತಾರೆ. ಸೊ ಇಷ್ಟು ಇರಬೇಕು ಅಂತ ಅದ್ರ ಮುಖಾಂತರ ತೊಗೊತಾರೆ. ಸೊ ನಿಮಗೆ ಏನಾದರೂ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಕಷ್ಟ, ತುಂಬ ಮೇಜರ್ ನಿಮಗೆ ವಿಷನ್ ಇಶ್ಯೂಸ್ ಇದ್ದರೆ ಆವಾಗ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಸೈಟ್ ಇದ್ದರೆ ತೊಗೊಳ್ತಾರೆ, ತೊಂದರೆ ಇಲ್ಲ. ಸೊ ಈಗ ಯಾವ್ಯಾವ ಥರ ನಿಮಗೆ ಪೈಲಟ್ ಲೈಸೆನ್ಸ್ ಇದೆ ಅಂದರೆ ನಮಗೆ ಇರೋದು 3 ಥರ ಇದೆ. ಫಸ್ಟ್ ಒನ್ ಬಂದು ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಅಂತ. ಸೊ ಅದು ಫಸ್ಟ್ ಸ್ಟೇಜು. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾರೆ ಅಂದರೆ ಬೇಸಿಕ್ ಏವಿಯೇಷನ್ ರೂಲ್ಸ್ ಹೇಳ್ಕೊಡ್ತಾರೆ, ಏರ್ಕ್ರಾಫ್ಟು ಏನೇನು ಬೇಸಿಕ್ಸ್ ಇದೆ ಅದನ್ನು ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಇಲ್ಲಿ ಸ್ಮಾಲ್ ಓರಲ್ಲು ಮತ್ತು ರಿಟರ್ನ್ ಎಕ್ಸಾಮ್ ಕೊಟ್ಬಿಟ್ಟು ಇದು ನಿಮ್ಮ ಜನರಲ್ ಆಗಿ ಆರಾಮಾಗಿ ಈ ಲೈಸೆನ್ಸ್ನ ನೀವು ತೊಗೊಬೋದು. ನೆಕ್ಸ್ಟು ಸೆಕೆಂಡ್ ಟೈಪ್ ಆಫ್ ಲೈಸೆನ್ಸ್ ಯಾವುದಿದೆ ಅಂದರೆ PPL ಪ್ರೈವೇಟ್ ಪೈಲಟ್ ಲೈಸೆನ್ಸು. ಸೊ ಇದ್ರ ಮುಖಾಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನೇನಾದರೂ ತೊಗೊಂಡ್ರೆ ಸೊ ನೀವು ಆರಾಮಾಗಿ ಒಂದು ಪ್ರೈವೇಟ್ ಫ್ಲೈಟ್ನ ನೀವು ಏರ್ಕ್ರಾಫ್ಟ್ನ ಫ್ಲೈ ಮಾಡ್ಬೋದು. ಸೊ ಕೆಲವು ಕಂಡೀಷನ್ಸ್ ಇದೆ, ಇಷ್ಟು ಅವರ್ ಮಿನಿಮಮ್ ಅಂತೇಳಿ ನೀವು ಫ್ಲೈಯಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಇದಕ್ಕೆ ಯಾರು ಸ್ಯಾಲ್ರಿ ಏನು ಕೊಡೋದಿಲ್ಲ. ಇದೆಲ್ಲ ಕೆಲವು ಸುಮ್ಮನೆ ಫ್ಯಾನ್ಸಿಯಾಗಿ ಕಲಿಬೇಕು, ನಾನು ಡ್ರೈವಿಂಗ್ ಕಲಿಬೇಕು ಅನ್ನೋ ಥರ ಇದನ್ನು ಕಲಿತಾರೆ. ನೆಕ್ಸ್ಟ್ ಬಂದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸು. ಇದೇ ಮೋಸ್ಟ್ ಇಂಪಾರ್ಟೆಂಟು. ಕಮರ್ಷಿಯಲ್ ಏರ್ಲೈನ್ಸ್ ಪೈಲಟ್ ಆಗಲ್ಲ, ಇದು ತುಂಬ ಕಂಪಲ್ಸರಿ. ಇದರಲ್ಲಿ ಏನಂದರೆ 900 ಅವರು ಫ್ಲೈಯಿಂಗ್ ಅವರ್ನ ಮಿನಿಮಮ್ ನೀವು ಕಂಪ್ಲೀಟ್ ಮಾಡಬೇಕು. DGCA ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಅದು ಪಾಸ್ ಮಾಡಬೇಕು. ಮೆಡಿಕಲ್ಲು ತುಂಬ ಇಂಪಾರ್ಟೆಂಟು, ಕ್ಲಿಯರೆನ್ಸ್ ಆಗಿರಬೇಕು. ಸೊ ವಿತೌಟ್ ನಿಮ್ಗೇನಾದರೂ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇಲ್ಲ ಅಂದರೆ ನಿಮ್ಗೆ ಜಾಬ್ ಅಂತೂ ಬರೋದಿಲ್ಲ. ಸೊ ಈಗ ನೆಕ್ಸ್ಟು ಏನಪ್ಪ DGCA ಎಕ್ಸಾಮ್ಸ್ ಅಂತ. ಇಲ್ಲಿ ನಿಮ್ಮ ಪೈಲಟ್ ಟ್ರೈನಿಂಗ್ ಅಷ್ಟೇ ಆಗೋದಿಲ್ಲ, ನಿಮ್ಮ ಜೊತೆಗೆ ನೀವು ಕೆಲವು ಎಕ್ಸಾಮ್ಸ್ ತೊಗೊಬೇಕು. ಆ ಎಕ್ಸಾಮ್ಸು ಜನರಲ್ಲಾಗಿ ಏನು ಬಗ್ಗೆ ಇರುತ್ತೆ ಅಂದರೆ ಏರ್ ನೇವಿಗೇಷನು, ಮೆಟ್ರಾಲಜಿ, ಏರ್ ರೆಗ್ಯುಲೇಷನ್ಸ್ ಬಗ್ಗೆ, ಮತ್ತು ಈಗ ಟೆಕ್ನಿಕಲ್ ಆಗಿ ಜನರಲ್ ಆಗಿ ಫ್ಲೈಟಲ್ಲಿ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಟಿವ್ ಆಗಿ ನೀವು ತಿಳ್ಕೊಂಡಿರಬೇಕು. ಇಲ್ಲೇ ತುಂಬ ಜನ ಸ್ಟೂಡೆಂಟು ಫೇಲ್ ಆಗೋದು. ಸೊ ಇದು ತುಂಬ ಕಷ್ಟ ಇರುತ್ತೆ. ಸೊ ತುಂಬ ಇಂಟ್ರೆಸ್ಟ್ ಇದ್ದು ತುಂಬ ಎಫರ್ಟ್ ಹಾಕಿದರೆ ಈಸಿಯಾಗಿ ಮಾತಾಡ್ಬೋದು, ಈಸಿಯಾಗಿ ನೀವು ಇದನ್ನು ಟ್ಯಾಕಲ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು, ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಇಂಗ್ಲೀಷ್ ಮ್ಯಾಂಡೇಟ್ರಿ ಇರುತ್ತೆ. ಬಿಕಾಸ್ ನಿಮ್ಮ ಜೊತೆ ಏನಾದರೂ ATC ನೀವು ಆಲ್ರೆಡಿ ನೋಡಿರ್ತೀರಿ, ATC ಕಮ್ಯುನಿಕೇಷನ್ನು ಆದರೂ ಇಂಗ್ಲೀಷಲ್ಲೇ ನಡೀತಾ ಇರ್ತದೆ. ಆಮೇಲೆ ಎಲ್ಲ ಎಕ್ಸಾಮ್ಸು ಇಂಗ್ಲೀಷಲ್ಲೇ ಇರುತ್ತೆ. ಏರ್ಲೈನ್ಸ್ ಇಂಟರ್ವ್ಯೂಸು ಬಂದು ಇಂಗ್ಲೀಷಲ್ಲೇ ಇರುತ್ತೆ. ಸೊ ಇಂಗ್ಲೀಷು ನೀವೇನಾದರೂ ಇದಕ್ಕೆ ಸೇರ್ತೀರಿ, ಟ್ರೈನಿಂಗ್ ತೊಗೊತೀವಿ ಅಂತ ಹೇಳಿದ್ರೆ ನಿಮ್ದು ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳೋದು ತುಂಬ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಈಗ ನೀವೇನಾದರೂ ಫ್ಲೈಯಿಂಗ್ ಟ್ರೈನಿಂಗ್ ತೊಗೊಬೇಕು ಅಂದರೆ ಏನೇನು ಕಲಿತೀರಿ ಟ್ರೈನಿಂಗಲ್ಲಿ ಅಂತ. ಸ್ಟೂಡೆಂಟ್ ಆದರೆ ನೀವೇನೇನು ಕಲಿತೀರಿ ಅಂದರೆ ಏರ್ಕ್ರಾಫ್ಟ್ನ ಯಾವ ಥರ ಕಂಟ್ರೋಲ್ ಮಾಡ್ಬೋದು,
ಯಾವ ಥರ ಟೇಕ್ ಆಫ್ ಮಾಡಬೇಕು, ಯಾವ ಥರ ಲ್ಯಾಂಡಿಂಗ್ ಮಾಡಬೇಕು, ಯಾವ ಥರ ಎಮರ್ಜೆನ್ಸೀಸ್ ಬಂದರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ ಥರ ನೇವಿಗೇಟ್ ಮಾಡಬೇಕು, ಯಾವ ಥರ ರೇಡಿಯೋ ಕಮ್ಯುನಿಕೇಷನ್ ಮಾಡಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟಾಗಿ ನೀವು ಇಲ್ಲಿ ಕಲಿತೀರಿ. ಸೊ ಇಲ್ಲಿ ಮೇಜರ್ ಕಷ್ಟ ಏನು ಅಂದರೆ ಫ್ಲೈಓವರ್ಸ್ನ ಕಂಪ್ಲೀಟ್ ಮಾಡೋದು. ಸೊ ಯಾವ್ದೇನು 200 hours ಅಂತ ಇಟ್ಟಿರ್ತಾರಲ್ವ, ಅದನ್ನು ಕಂಪ್ಲೀಟ್ ಮಾಡೋದೇ ಇಲ್ಲಿ ತುಂಬ ಇಂಪಾರ್ಟೆಂಟು. ಜೊತೆಗೆ ಬ್ಯಾಡ್ ವೆದರು, ಏರ್ಕ್ರಾಫ್ಟ್ ಅವೈಲಬಿಲಿಟಿ ಡಿಲೇ ಆಗೋದು ಕಾಮನ್. ನಿಮಗೆ ಸಿಗೋದೆಲ್ಲ ಟ್ರೈನಿಂಗ್ ಮಾಡೋದಕ್ಕೆ, ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಏರ್ಕ್ರಾಫ್ಟ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ. ಸೊ ಕೆಲವು ಸ್ಟೂಡೆಂಟ್ ಏನಂದರೆ 18 ತಿಂಗಳ ಕೋರ್ಸ್ನ 3 ವರ್ಷದ ತನಕನೂ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ನೀವೇನಂದರೆ ನೀವು ಯಾವ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೊತೀರೋ ಅದು ತುಂಬ ಇಂಪಾರ್ಟೆಂಟು. ಈಗ ಪೈಲಟ್ ಟ್ರೈನಿಂಗ್ಗೆ ಎಷ್ಟು ಫೀಸ್ ಆಗುತ್ತೆ? ಸೊ ಇದಂತೂ ಚೀಪಾಗಂತೂ ಆಗೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ 35ರಿಂದ 60 ಲಕ್ಷದ ತನಕ ಅದ್ರ ಮೇಲೇ ಆಗುತ್ತೆ. ಸೊ ಇಲ್ಲಿ ಏನಕ್ಕೆ ಇಷ್ಟೊಂದು ಖರ್ಚಾಗುತ್ತೆ ಅಂದರೆ ನೀವು ಫ್ಲೈಯಿಂಗ್ ಟ್ರೈನಿಂಗು, ನೀವು ಮೇಜರ್ ಖರ್ಚಾಗೋದೇ ಇಲ್ಲೇ ಫ್ಲೈಯಿಂಗ್ ಅವರ್ಸ್ ಟ್ರೈನಿಂಗ್ ಬೇಕಲ್ವ. ನೀವು ಮಿನಿಮಮ್ 200 hours ಅಂದರೆ ಸೊ ಇಲ್ಲೇ ನಿಮ್ಗೆ ದುಡ್ಡು ತುಂಬ ಖರ್ಚಾಗುತ್ತೆ. ಹಾಸ್ಟೆಲ್ ಇರುತ್ತೆ, DGC ಎಕ್ಸಾಮ್ಸ್ ಬರೀಬೇಕಾದ್ರೂ ಫೀಸ್ ಕಟ್ಟಬೇಕು, ಕ್ಲಾಸಸ್ ತೊಗೊಬೇಕು, ಯೂನಿಫಾರ್ಮು, ಆಮೇಲೆ ಸಿಮ್ಯುಲೇಷನ್ನು. ಸೊ ನೀವು ಫ್ಲೈಟ್ನ ಯಾವ ಥರ ಓಡ್ತೀರಿ ಅದನ್ನು ರಿಯಲ್ ಆಗಿ ಈಗ ಸಿಮ್ಯುಲೇಷನ್ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಲ್ಲೂ ಖರ್ಚಾಗುತ್ತೆ. ಮೆಡಿಕಲ್ ತೊಗೊಂಡಾಗೂ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಇದೆಲ್ಲ ಕಷ್ಟ, ಡಿಮ್ಯಾಂಡ್ ಜಾಸ್ತಿ ಅಂತೇಳಿ ಫಾರಿನ್ಗೆ ಹೋಗ್ತಾರೆ. ಫಾರಿನಲ್ಲೂ ಅಷ್ಟೇ ಒಂದು 70 ಲಕ್ಷ 80 ಲಕ್ಷ ಈಸಿಯಾಗಿ ಖರ್ಚಾಗುತ್ತೆ ಈ ಕೋರ್ಸ್ನ ಮುಗಿಸೋದಕ್ಕೆ. ಸೊ ನೀವೇನಾದರೂ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಿಂದ ಬಂದರೆ ಸೊ ನೀವು ಆಗ್ಬೋದಾ ಅಂತ ಏನಾದರೂ ನಿಮ್ಗೆ ಯೋಚನೆ ಅಂದರೆ ಖಂಡಿತ ಆಗ್ಬೋದು. ಇಲ್ಲೂ ಒಂದು ಆಪ್ಷನ್ಸ್ ಏನಂದರೆ ಎಜುಕೇಷನ್ ಲೋನ್ ಸಿಗುತ್ತೆ, ಸ್ಕಾಲರ್ಶಿಪ್ಪು ಅವಶ್ಯಕತೆ ಖಂಡಿತ ಸ್ಕಾಲರ್ಶಿಪ್ ಸಿಗುತ್ತೆ. ಕೆಲವು ಕೆಡೆಟ್ ಪ್ರೋಗ್ರಾಮ್ಸ್ ಅಂತ ಏರ್ಲೈನ್ಸ್ ಅವರ ಕೆಲವು ಪ್ರೋಗ್ರಾಮ್ ನಡೀತಾರೆ, ಅದರಲ್ಲೂ ನೀವು ಜಾಯ್ನ್ ಆದರೆ ನಿಮಗೆ ಕಾಸ್ಟ್ ಫ್ರೀ ಆಗಿ ಈಸಿಯಾಗಿ ನೀವು ಪೈಲಟ್ ಆಗ್ಬೋದು. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಫ್ಯಾಮಿಲಿ ಏನಾದರೂ ಸ್ಟ್ರಾಂಗ್ ಆಗಿಲ್ಲ, ಲೋನಲ್ಲಿ ಹೋಗ್ತೀನಿ ಅಂದರೆ ನಿಮಗೆ ಲೋನ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಇದರಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಈಗ ಬಂದರೆ ಯಾವುದಾದ್ರೂ ಬೆಸ್ಟ್ ಪೈಲಟ್ ಟ್ರೈನಿಂಗ್ ಅಕಾಡೆಮಿಕ್ಸ್ ಇದೆಯಾ ಅಂದರೆ ಇಂಡಿಯಾದಲ್ಲಿ ಕೆಲವು ಪಾಪ್ಯುಲರ್ ಇದ್ದಾವೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ ಅಂತ ಒಂದಿದೆ, ಬಾಂಬೆ ಫ್ಲೈಯಿಂಗ್ ಕ್ಲಬ್ ಅಂತಿದೆ, CAE ಅಂತ ಒಂದಿದೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂತಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಡೀಟೇಲ್ ಆಗಬೇಕು ಅಂದರೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಯಾವ್ಯಾವ ಕಾಲೇಜ್ ಇದೆ ಅದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಆಗಲೇ ಹೇಳಿದೆ, ಮಿಡ್ಲ್ ಕ್ಲಾಸ್ ಆದರೆ ಕ್ಯಾಡೆಟ್ ಪೈಲಟ್ ಪ್ರೋಗ್ರಾಮ್ ಜಾಯ್ನ್ ಆಗಿಬಿಡಿ, ಕಡಿಮೆ ಖರ್ಚಲ್ಲಿ ಮುಗಿಯುತ್ತೆ ಅಂತ. ಸೊ ಇದು ಏರ್ಲೈನ್ಸ್ ಅವರೇ ಓನಾಗಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಅವರು ಯಾವ ಥರ ಅಂದರೆ ಈಗ ಇಂಡಿಗೋದವರು ಕ್ಯಾಡೆಟ್ ಪ್ರೋಗ್ರಾಮ್ ಮಾಡ್ತಾರೆ, ಅದೇ ಥರ ಏರ್ ಇಂಡಿಯಾ ಕ್ಯಾಡೆಟ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅವರೇ ಟ್ರೈನ್ ಮಾಡಿ ಅವರೇ ಜಾಬ್ ಕೊಡ್ತಾರೆ. ಸೊ ಅದಕ್ಕೇನಂದರೆ ನಿಮಗೆ ಡೈರೆಕ್ಟಾಗಿ ಜಾಬ್ ಸಿಗ್ದಂಗೆ, ಅಲ್ಲೇ ಟ್ರೈನಿಂಗ್ ಮಾಡ್ಕೊತೀರಿ, ಇಂಟರ್ನ್ಶಿಪ್ ಮಾಡ್ದಂಗೆ ಅಲ್ಲಿಂದ ಡೈರೆಕ್ಟಾಗಿ ಜಾಬ್ ಸಿಗ್ದಂಗೆ ಅವರೇ ಟ್ರೈನ್ ಮಾಡಿ ಅವರೇ ಕೆಲಸ ಕೊಡ್ತಾರೆ. ಬಟ್ ಅಲ್ಲಿಗೆ ಸೆಲೆಕ್ಟ್ ಆಗೋದೇ ತುಂಬ ಕಷ್ಟ. ಅವರು ಆಪ್ಟಿಟ್ಯೂಡ್ ಇಟ್ಟಿರ್ತಾರೆ, ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ, ಸೈಕೋಮೆಟ್ರಿಕ್ ಚೆಕ್ ಮಾಡ್ತಾರೆ, ಮತ್ತು ಇಂಟ್ರ್ಯೂ ಮಾಡ್ತಾರೆ. ಇದನ್ನೆಲ್ಲ ಪಾಸ್ ಆದರೆ ನೀವು ಈಸಿಯಾಗಿ, ಇದು ಬೆಟರ್ ವೇ ನಿಮಗೆ ಕಡಿಮೆ ದುಡ್ಡಲ್ಲಿ. ಸೊ ಅಂದರೆ ಒಂದೇ ಏರ್ಲೈನ್ಗೆ ಮೇ ಬಿ ನೀವು ಇಷ್ಟು ವರ್ಷ ಅಂತ ಕಾಂಟ್ರಾಕ್ಟ್ ಇರುತ್ತೆ, ಅದರಲ್ಲಿ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕನ್ಸರ್ನು, ನೀವು ಯೋಚನೆ ಮಾಡಿ ತೊಗೊಬೇಕು. ನೆಕ್ಸ್ಟ್, ಎಷ್ಟು ಸ್ಯಾಲ್ರಿ ಬರುತ್ತೆ ಪೈಲಟ್ ಸ್ಯಾಲ್ರಿ ಇನ್ ಇಂಡಿಯಾ? ಸೊ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಪೈಲಟ್ ಆದರೆ 1 ಲಕ್ಷದಿಂದ 3 ಲಕ್ಷದ ತನಕ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಸ್ಯಾಲ್ರಿ ಸಿಗ್ಬೋದು. ಅದೇ ಎಕ್ಸ್ಪೀರಿಯನ್ಸ್ ಆಗಿ ಕ್ಯಾಪ್ಟನ್ ಅಂತಾರಲ್ವ, ಅದರಲ್ಲಾದರೆ 5ರಿಂದ 10 ಲಕ್ಷ ನಿಮಗೆ ಮ್ಯಾಕ್ಸಿಮಮ್ ಆರಾಮಾಗಿ ಬರುತ್ತೆ. ಸೊ ನೀವೇನಾದರೂ ಇಂಟರ್ನ್ಯಾಷನಲ್ ಏರ್ಲೈನ್ಸಲ್ಲಿ ವರ್ಕ್ ಮಾಡ್ತೀರಿ ಅಂದರೆ ಇನ್ನು ಇದಕ್ಕಿಂತ ಜಾಸ್ತಿನೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇಷ್ಟೇನಾ? ಇದೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಏನೇನು ರಿಯಾಲಿಟಿಯಲ್ಲಿ ಪ್ರಾಬ್ಲಮ್ ಇದೆ ನೀವು ಪೈಲಟ್ ಆಗಬೇಕು ಅಂದರೆ ನೋಡೋದಕ್ಕೆ ತುಂಬ ಗ್ಲಾಮರಾಗಿ ಕಾಣುತ್ತೆ. ಬಟ್ ಕಷ್ಟ ಏನೇನಿದೆ ಇದರಲ್ಲಿ ಅಂದರೆ ತುಂಬ ಫೀಸ್ ಕಟ್ಟಬೇಕು. 60 ಲಕ್ಷ ಅಂದರೆ ತುಂಬ ಯೂಸ್ ಆಗುತ್ತೆ. ಲೋನ್ ಏನಾದ್ರು ತೊಗೊಂಡ್ರೆ ಲೋನ್ ಸ್ಟ್ರೆಸ್ ಇರುತ್ತೆ, EMI ಕಟ್ಟಬೇಕು ಅನ್ನೋದು ಅದು ಇದು. ಜೊತೆಗೆ ತುಂಬ ಜನಕ್ಕೆ ಮೆಡಿಕಲ್ ಫಿಟ್ನೆಸ್ ಇರೋದಿಲ್ಲ, ಅದೇ ಮೇಜರ್ ರಿಸ್ಕು. ಆಮೇಲೆ ಜಾಬ್ ಸಿಗುತ್ತೋ ಸಿಗೋಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಇರೋದೇ ಕೆಲವು ಏರ್ಲೈನ್ಸು. ಆಮೇಲೆ ಟೈಮಿಂಗ್ಸು ನಿಮಗೆ ಇದೆ ಥರ ಸ್ಟ್ಯಾಂಡಿಂಗು 9 to 5 ಆ ಜಾಬ್ ಥರ ಇರೋದಿಲ್ಲ. ಟೈಮಿಂಗ್ಸು ಹುಷಾರಾಗಿರಬೇಕು. ನೈಟ್ ಡ್ಯೂಟೀಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ಕೆಲವು ಕೋವಿಡ್ ಬಂದ ಥರ ಏನಾದರೂ ಬಂದರೆ ಎಷ್ಟೋ ಜನ ಪೈಲಟ್ಗೆ ಜಾಬೇ ಇರಲಿಲ್ಲ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರು, ನೀವು ಯೋಚನೆ ಮಾಡಬೇಕು. ಸೊ ಈಗ ಪೈಲಟ್ ಕೆರಿಯರು ವರ್ತಿದೆಯಾ ಅಂತ. ಸೊ ನಿಮ್ಗೇನಾದರೂ ಇಷ್ಟ ಇದೆ, ನಾನು ಪೈಲಟ್ ಆಗಲೇಬೇಕು ಏವಿಯೇಷನ್ ಫೀಲ್ಡು ಅಂದರೆ ಖಂಡಿತ ತಗೊಳ್ಳಿ. ನೀವೇನಾದರೂ ಪ್ರೆಷರ್ನ ಹ್ಯಾಂಡ್ಲ್ ಮಾಡ್ತೀನಿ, ಖಂಡಿತ ತಗೊಳ್ಳಿ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಇದೆ, ಈಸ್ ವೆರಿ ಗುಡ್. ಫೈನಾನ್ಷಿಯಲ್ ಸಪೋರ್ಟ್ ಇದೆ, ನಾನು ಲೋನ್ ಮ್ಯಾನೇಜ್ ಮಾಡ್ತೀನಿ, ನನ್ನ ಕೇಪಬಿಲಿಟಿ ಇದೆ, ಖಂಡಿತ ಕಣ್ಣು ಮುಚ್ಕೊಂಡು ತಗೊಳ್ಳಿ. ದೆನ್ ಪೈಲಟ್ ಕೆರಿಯರ್ ಈಸ್ ಎಕ್ಸಲೆಂಟ್ ಫಾರ್ ಯು. ಇಲ್ಲ ನಾನು ಸ್ಯಾಲ್ರಿ ಮಾತ್ರ ನೋಡಿ 3 ಲಕ್ಷ ಬರುತ್ತೆ ಅಂತ ನೋಡಿದ್ರೆ ಹುಷಾರಾಗಿರಿ, ರಿಸ್ಕ್ ಇದೆ. ಸೊ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ
ಪೈಲಟ್ ಕ್ಯಾರಿಯರು ಡ್ರೀಮ್ ಕ್ಯಾರಿಯರ್ ಆಗ್ಬೋದು. ಆದರೆ ಪ್ಲ್ಯಾನಿಂಗ್ ಇಲ್ಲದೆ ಜಾಯ್ನ್ ಆದರೆ ಫೈನಾನ್ಷಿಯಲ್ ಪ್ರೆಷರ್ ಕೂಡ ಆಗ್ಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕರ್ನಾಟಕ ಸ್ಟೂಡೆಂಟ್ಗೆ ಶೇರ್ ಮಾಡಿ. ಇನ್ನೂ ಕೆರಿಯರ್ ಗೈಡೆನ್ಸ್ಗೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೇನಾದರೂ ಡೀಟೇಲ್ಡಾಗಿ ಕಾಲೇಜಸ್ಸು ಯಾವ್ದ್ಯಾವ್ದಿದೆ, ಪೈಲಟ್ ಟ್ರೈನಿಂಗ್ ಕೋರ್ಸಸ್ಸು, ಕಾಲೇಜಸ್ಸು ಇನ್ ಬೆಂಗಳೂರು ಅಂತ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕಾಲೇಜಸ್ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.